ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಈ ಒಂದು ಮಾಂಜರಿ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ನಾವು ಬಂದಿದ್ದೇವೆ. ಹಾಗಾದ್ರೆ ಬನ್ನಿ ನೋಡೋಣ. ಹೈಟೆಕ್ ಬ್ರಿಡ್ಜ್ ಅನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ಚಿಕ್ಕೋಡಿ ತಾಲೂಕಿನ ಮಾದರಿ ಗ್ರಾಮದಲ್ಲಿ ಅಷ್ಟೇ ಕಾಮಗಾರಿ ನಡೆದು ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ. ಈಗ ತಾವೆಲ್ಲ ಈ ಒಂದು GS5 ಬಾಧ್ಯತೆಯವರು ನೋಡಿರ್ಬೋದು. ಈಗೆಲ್ಲ ಇಲ್ಲಿ ಒಳಗಡೆ ಬರಬೇಕಾದ್ರೆ ಎಂಥ ಒಂದು ಕಷ್ಟ ಆಯ್ತಂತ ಈಗ 2 ಹಂತದಲ್ಲಿ ಒಂದು ಕಾಮಗಾರಿಯನ್ನು ಮುಕ್ತಾಯ ಮಾಡಿದ್ದಾರೆ. ಕೆಳ ಹಂತದಲ್ಲಿ ಸುಮಾರು 5 ಕೋಟಿಗಿಂತ ಅಧಿಕ ಒಂದು ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಅದು ಗುಣಮಟ್ಟದಾಗಿತ್ತು. ಇನ್ನೂ ಹೆಚ್ಚಿಗೆ ಒಂದು ಸುಮಾರು 5 ರಿಂದ 6 ಫೂಟ್ ಅಥವಾ 7 ಫೂಟ್ ಹೈಟ್ ಮಾಡಲಿಕ್ಕೆ, ಎತ್ತರಗೊಳಿಸಲಿಕ್ಕೆ ಏನು ಒಂದು ಈ ಸರ್ಕಾರದಿಂದ 1.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ದರು. ಅದು ಸಂಪೂರ್ಣ ಕಳಪೆ ಕಾಮಗಾರಿ ಇದೆ. ಯಾಕಂದರೆ ಇದು ಈ ಒಂದು ಬ್ರಿಡ್ಜ್ ಆಗಿ ಕೇವಲ 1 ರಿಂದ 1.5 ತಿಂಗಳು ಅಷ್ಟೇ ಆಗಿದೆ. ಅಷ್ಟರಲ್ಲಿ ಈ ಒಂದು ಬೆಡ್ ಹೋಗಿದ್ರು ಇದ್ರ ಮೇಲೆ ಅದು ಸಂಪೂರ್ಣ ಕಿತ್ತೋಗಿದೆ. ಯಾಕಂದರೆ ಇಲ್ಲಿ ಮರಳು ಮಿಶ್ರಿತ ಒಂದು ಉಸುಕನ್ನು ಉಪಯೋಗಿಸಿದ್ದಾರೆ. ಆ ಮರಳನ್ನು ಏನೋ ಒಂದು ಮಣ್ಣು ಮಿಶ್ರಿತ ಉಸುಕನ್ನು ಉಪಯೋಗಿಸಿದ್ದಾರೆ. ಆ ಸಂಪೂರ್ಣ ಕಳಪೆ ಮಟ್ಟದಾಗಿದೆ. ಈ GS5 ತಂಡ ಒಂದು ಏನಿಲ್ಲಿ ನಮ್ಮ ಮಾದರಿ ಗ್ರಾಮಕ್ಕೆ ಭೇಟಿ ಮಾಡಿದೆ. ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತಾವೆಲ್ಲ ತಿರುಗಾಡಿ ನೋಡಿರ್ಬೋದು. ಈ ಒಂದು ಸೇತುವೆಗೆ ಇರ್ತಕ್ಕಂಥ ಊಟಕಲ್ಲುಗಳು ಕೂಡ ಕಿತ್ತಿ ಹೋಗಿವೆ. ಅಂದರೆ ಸಣ್ಣ ಕಾಮಗಾರಿ ಕೂಡ ಇಲ್ಲಿ ಸಂಪೂರ್ಣ ಕಳಪೆ ಮಟ್ಟದಾಗಿದೆ ಅಂತ ನಾವು ಈ ಒಂದು ಗ್ರಾಮಸ್ಥರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.